21ನೇ ಶತಮಾನದಲ್ಲಿ ಕೇವಲ 78,84,000 ನಿಮಿಷಗಳಲ್ಲಿ ಬರಡು ಭೂಮಿಯನ್ನ ಸುಂದರ ರಮಣೀಯ ಸ್ಥಳವನ್ನಾಗಿ ಮಾಡುವ ಕನಸನ್ನ ಇಟ್ಟುಕೊಂಡು ಸಾಧನೆಯ ಹಾದಿಯಲ್ಲಿ ಬಂದಂತಹ ಸವಾಲುಗಳನ್ನ ಮೆಟ್ಟಿ ನಿಂತು ಸುಂದರವಾದ ಕನಸನ್ನು ನನಸಾಗಿಸಲು ಶ್ರಮಪಟ್ಟ ಮಹನೀಯೊಬ್ಬರ ಐತಿಹಾಸಿಕ ಸಾಧನೆಯನ್ನ 5 ನಿಮಿಷದ ದೃಶ್ಯ ತುಣುಕಿನಲ್ಲಿ ವೀಕ್ಷಿಸಿ. ಮನುಷ್ಯನಿಗೆ ಸ್ಫೂರ್ತಿಯು ಪ್ರತಿದಿನ ಬರಲಾರದು, ಅದು ಯಾವಾಗಲಾದರೂ ಒಮ್ಮೆ ಬಂದು ಮಿಂಚಿ ಮರೆಯಾಗಬಹುದು. 2 ದಶಕಗಳ ಹಿಂದೆ ಸಾಮಾನ್ಯ ಮನುಷ್ಯನೊಬ್ಬ ಬಂಜರು ಭೂಮಿ ಹಾಗೂ ಕಲ್ಲು ಬೆಟ್ಟಗಳತ್ತ ಕಣ್ಣು ಹಾಯಿಸಿ ಅಭಿವೃದ್ಧಿಯ ನೆಲವನ್ನಾಗಿ ಮಾಡುವ ಕನಸು ಕಂಡ. ಬೆಂಗಳೂರಿನ ಆ ಒತ್ತಡ ತುಂಬಿದ ಬದುಕು, ಬೇರೆ ಬೇರೆ ಮೂಲಗಳಿಂದ ನೆಲೆಯನ್ನ ನಂಬಿಕೊಂಡು ಬಂದಂತಹ ವಲಸಿಗರಿಗೆ ಬದುಕು ಕಟ್ಟಿಕೊಡುವ ಸಲುವಾಗಿ ಸುಂದರವಾದ ಬೆಂಗಳೂರಿನಲ್ಲಿ ಕಟ್ಟಡ ಕಾಮಗಾರಿಗಳು ಭರದಿಂದ ಸಾಗುತ್ತಲಿದ್ದವು. ಈ ಕೆಲಸಗಳೆಲ್ಲವೂ ನಡೆಯುತ್ತಿದ್ದಂತೆ ಹಲವರಿಗೆ ಆಫೀಸುಗಳನ್ನು ಕಟ್ಟಲು, ಮನೆಗಳನ್ನು ಕಟ್ಟಲು ಹಾಗೂ ಆಕರ್ಷಕ ವಿಲ್ಲಾಗಳನ್ನ ಕಟ್ಟಲು ಪ್ರೇರೇಪಿಸಿದವು. ಆದರೆ ನಮ್ಮ ಸಾಮಾನ್ಯ ಮನುಷ್ಯನ ನಿರ್ಧಾರ ಬೇರೆನೇ ಆಗಿತ್ತು. ಅವರಿಗೊಂದು ಉತ್ತಮವಾದಂತಹ ಕನಸಿತ್ತು ಮತ್ತು ನಾನು ಮಾಡಿಯೇ ತೀರುವನೆಂಬ ಛಲವಿತ್ತು. ಆ ಛಲವನ್ನು ಹೊತ್ತ ಮಹಾತ್ಮ ಬಂಜರು ಭೂಮಿಯನ್ನು, ಕಲ್ಲು ಬೆಟ್ಟಗಳಿಂದ ಕೂಡಿದ ಆ ಪರಿಸರವನ್ನು ಸ್ವಲ್ಪವೇ ಬದಲಾಯಿಸುವಂತಹ ಕಾರ್ಯಕ್ಕೆ ಅಣಿಯಾದರು. ಆ ಜಾಗದ ಇಂಚಿಂಚನ್ನು ಬದಲಾಯಿಸುತ್ತಾ ಸುಮಾರು 30 ಎಕರೆ ಭೂಮಿಯನ್ನು ಬದಲಾಯಿಸಿ ಸುಂದರವಾದ ಭೂ ಪ್ರದೇಶವಾಗಿ ಮಾರ್ಪಾಡು ಮಾಡಿದರು. ಪ್ರಾರಂಭದಲ್ಲಿ ಪಾಳು ಭೂಮಿಯಾಗಿದ್ದ ಈ ಪ್ರದೇಶದಲ್ಲಿ ಸುಮಾರು 250 ಫೀಟ್ಗೂ ಎತ್ತರಕ್ಕೆ ಬಂಡೆ ಕಲ್ಲುಗಳು, ಮರಳಿನ ದಿಬ್ಬಗಳೇ ಕಂಡುಬರುತ್ತಿದ್ವು. ಆ ಪ್ರದೇಶಕ್ಕೆ ಸೌಂದರ್ಯವನ್ನ ಹೆಚ್ಚಿಸುವ ಕಡೆಗೆ ಯಾರೂ ಗಮನ ಹರಿಸಿರಲಿಲ್ಲ. ಆ ಭೂ ಪ್ರದೇಶದ ದಿಕ್ಕನ್ನು ಬದಲಾಯಿಸುವುದು ಬಹಳ ಕಠಿಣವಾಗಿತ್ತೇನೋ ನಿಜ, ಆದ್ರೆ ಅಸಾಧ್ಯವಂತೂ ಆಗಿರಲಿಲ್ಲ. ಆ ಪಾಳು ಭೂಮಿಯನ್ನ ಸುಂದರ ಭೂ ಪ್ರದೇಶವನ್ನಾಗಿ ಮಾರ್ಪಾಡು ಮಾಡುವ ಪ್ರಕ್ರಿಯೆ ಆರಂಭವಾಗಿತ್ತು. ಪ್ರಾಥಮಿಕ ಹಂತವೆಂಬಂತೆ ರಸ್ತೆಗಳನ್ನ ನಿರ್ಮಿಸಲಾಯಿತು. ಮರು ಹುಲ್ಲುಗಳನ್ನ ಕತ್ತರಿಸಿದಂತೆ ರಸ್ತೆ ನಿರ್ಮಾಣ ಕಾರ್ಯ ಸುಲಭವೇನೂ ಆಗಿರಲಿಲ್ಲ. ಪ್ರಥಮವಾಗಿ ಲೋಡುಗಟ್ಟಲೆ ಮಣ್ಣನ್ನು ಬೇರೆಡೆಯಿಂದ ತಂದು ಈ ಬಂಜರು ಭೂಮಿಗೆ ಸುರಿದು ಸಮತಟ್ಟು ಮಾಡಲಾಯಿತು. ಮಣ್ಣಿನ ಸವಕಳಿಯ ಸಮಸ್ಯೆ ಇದ್ದರಿಂದ ಅಲ್ಲೇ ಇದ್ದ ಕಲ್ಲುಗಳನ್ನ ಬಳಸಿ ಆಕರ್ಷಕ ತಡೆಗೋಡೆಯನ್ನ ನಿರ್ಮಿಸಿ ಮಣ್ಣಿನ ಸವಕಳಿಯನ್ನ ತಡೆಯಲಾಯಿತು. ಮಂಗಳೂರಿನಿಂದ ವಿಶೇಷವಾದಂತಹ ಲಾಟ್ರೈಟ್ ಕಲ್ಲುಗಳನ್ನ ತಂದು ಕೋಟೆ ಕಟ್ಟುವ ಕಾರ್ಯಕ್ಕೆ ಕೈ ಹಾಕಲಾಯಿತು. ಹೌದು, ಅಕ್ಷರಶಃ ಕೋಟೆಯನ್ನು ಒಂದು ಲೆವೆಲ್ನಲ್ಲಿ ನಿರ್ಮಾಣ ಮಾಡಲು ಅಸಾಧ್ಯ. ಆದ್ರಿಂದ ಸುಮಾರು 50ರಿಂದ 60 ಅಡಿಯಷ್ಟು ಮಣ್ಣು ತುಂಬಿದ ಹೊಸ ಲೆವೆಲ್ ಒಂದನ್ನ ನಿರ್ಮಾಣ ಮಾಡಲಾಯಿತು. ಬಳಿಕ 4ರಿಂದ 5 ಪದರಗಳ ನಂತರ ಇನ್ನೊಂದು ಪದರನ ಮಾಡುವ ಯೋಜನೆ. ಇಂದು ಅದೇ ಬಂಜರು ಭೂಮಿಯಲ್ಲಿ ಉತ್ತಮವಾಗಿ ನಿರ್ಮಿತವಾದಂತಹ ಸುಂದರವಾದಂತಹ ಭೂ ಪ್ರದೇಶದ ಜೊತೆಗೆ ಕೋಟೆಯೊಂದನ್ನ ನೀವು ಕಾಣುವಿರಿ. ಜೊತೆಯಲ್ಲೇ ಸುಮಾರು 10,000ಕ್ಕೂ ಮಿಗಿಲಾದ ಗಿಡ ಮರ ಬಳ್ಳಿಗಳನ್ನ ನೀವಿಲ್ಲಿ ಕಾಣಬಹುದು. ಈ ತಂಡದ ಮುಂದಿದ್ದ ಇನ್ನೊಂದು ಸವಾಲು ನೀರಿನ ಸಮಸ್ಯೆ. ಇಂಗುಗುಂಡಿ, ಕೊಳವೆ ಬಾವಿ ಮತ್ತು ಇನ್ನಿತರ ಸೌಲಭ್ಯಗಳ ಮೂಲಕ ಈ ಭುವಿಯತ್ತ ನೀರು ಹಾಯಿಸುವಂತಹ ಕಾರ್ಯ ಪ್ರಗತಿಯಲ್ಲಿದೆ. ಈ ಸವಾಲನ್ನು ಬೆನ್ನತ್ತಿದ ತಂಡದ ಪ್ರಥಮ ಹಂತದ ಕಾರ್ಯ ಅತ್ಯಂತ ಯಶಸ್ವಿಯಾಗಿದೆ. ಇನ್ನು ಮುಂದಕ್ಕೆ ಈ ಭೂ ಪ್ರದೇಶದಲ್ಲಿ ಜಲಪಾತ, ಈಜುಕೊಳ ಹಾಗೂ ಇನ್ನಿತರ ರೀತಿಯ ಅತ್ಯಾಧುನಿಕ ಸೌಕರ್ಯಗಳನ್ನ ಕೃತಕವಾಗಿ ನಿರ್ಮಿಸಲಾಗಿದೆ. ಈ ಕೃತಕ ಕೋಟೆ ನೀಡಲು ಅತ್ಯಾಕರ್ಷಕವಾಗಿದ್ದು ಈಗಾಗಲೇ 450ಕ್ಕೂ ಹೆಚ್ಚು ಕನ್ನಡ, ತೆಲುಗು, ತಮಿಳು ಹಾಗೂ ಹಿಂದಿ ಭಾಷೆಯ ಚಲನಚಿತ್ರಗಳು ಈ ಪ್ರದೇಶಗಳಲ್ಲಿ ಚಿತ್ರೀಕರಣಗೊಂಡಿವೆ. 5,000ಕ್ಕೂ ಹೆಚ್ಚು ಧಾರಾವಾಹಿಗಳ ಕಂತುಗಳು ಇಲ್ಲಿ ಚಿತ್ರೀಕರಣಗೊಂಡಿವೆ. ಈ ಮಾನವ ನಿರ್ಮಿತ ಗುಹೆಗಳು ನಿಜವಾಗಿಯೂ ಅತ್ಯದ್ಭುತವಾಗಿದ್ದು ನೋಡಲು ಅತ್ಯಾಕರ್ಷಕವಾಗಿವೆ. ಈ ಗುಹೆಗಳ ಇನ್ನೊಂದು ಅದ್ಭುತವೇನೆಂದರೆ ಈ ಗುಹೆಗಳ ನಿರ್ಮಾಣ ಕಾರ್ಯದಲ್ಲಿ ಸುಮಾರು 250 ಅಡಿಗಳಷ್ಟು ಕೊರೆಯಲಾಗಿದ್ದು ಕನಸಿನಂತೆ ಬಹಳ ಸುಂದರವಾಗಿ ನಿರ್ಮಿಸಲಾಗಿದೆ. ಗುಹೆಯೊಳಗೆ ಸುಮಾರು 10 ಅಡಿಯಷ್ಟು ಎತ್ತರವಾದ ಸ್ಥಳಾವಕಾಶವಿದೆ. 30 ಅಡಿ ವ್ಯಾಸದಲ್ಲಿ ನಿರ್ಮಿಸಲಾದ ಧ್ಯಾನ ಕೇಂದ್ರವು ಧ್ಯಾನಾಸಕ್ತರಿಗೆ ಉತ್ತಮ ವಾತಾವರಣ ಒದಗಿಸುತ್ತಿದೆ. ವೈಜ್ಞಾನಿಕವಾಗಿ ನೋಡಹೊಡ್ರೆ ಒಂದು ಉತ್ತಮವಾದಂತಹ ಶಕ್ತಿಯು ಈ ಪ್ರಶಾಂತವಾದ ಜಾಗದಲ್ಲಿ ದೊರೆಯುತ್ತಿದ್ದು ಈ ಗುಹೆಯೊಳಗೆ ಧ್ಯಾನ ಮಾಡುತ್ತಿದ್ದರೆ ಅತ್ಯಾನಂದ ದೊರೆಯುತ್ತದೆ. ಗಿಡಮರಗಳನ್ನ ನೆಟ್ಟ ಕಾರಣದಿಂದಾಗಿ ಈ ಪ್ರದೇಶದಲ್ಲಿ ಉತ್ತಮವಾದಂತಹ ಪಕ್ಷಿಧಾಮ ನಿರ್ಮಾಣ ಮಾಡಲಾಗಿದೆ. ಒಂದು ಚಿಕ್ಕ ಪ್ರಯತ್ನ ಮತ್ತು ಶ್ರದ್ಧೆ ಹಲವಾರು ಪಕ್ಷಿಗಳಿಗೆ ಉತ್ತಮ ವಾತಾವರಣವನ್ನು ನಿರ್ಮಿಸಿದೆ. ಹಳೆಯ ಬಂಜರು ಭೂಮಿಯನ್ನು ಒಂದು ಐತಿಹಾಸಿಕ ಕೋಟೆಯಂತೆ ಮಾರ್ಪಾಡು ಮಾಡುವುದು ಸುಲಭದ ಮಾತಲ್ಲ. ಆದರೆ ಈ ಮಾತನ್ನು ಸವಾಲಾಗಿ ಸ್ವೀಕರಿಸಿ ತನ್ನ ಕನಸಿನಂತೆ ತಾನು ಅಂದುಕೊಂಡಂತೆ ಆಧುನಿಕ ಕಾಲದಲ್ಲೂ ಜನರು ಗುರುತಿಸುವಂತಹ, ಇಷ್ಟಪಡುವಂತಹ ಕೋಟೆಯನ್ನು ನಿರ್ಮಾಣ ಮಾಡಿದುದರ ಹಿಂದಿನ ಮಹಾನ್ ವ್ಯಕ್ತಿ ಡಾಕ್ಟರ್ ಆರ್. ಅರುಣಾಚಲಂ.
ವಾಣಿಜ್ಯೋದ್ಯಮಿಯಾಗಿ ಆರ್ಆರ್ ನಗರದ ವಾಸ್ತುಶಿಲ್ಪಿಯಾಗಿ, ವಿನ್ಯಾಸಕಾರರಾಗಿ, ತೋಟಗಾರಿಕಾ ಕೃಷಿಕರಾಗಿರುವ ಇವರು ಇನ್ನಷ್ಟು ಸಾಧನೆಗಳನ್ನು ಮಾಡಬೇಕೆನ್ನುವ ತುಡಿತವುಳ್ಳವರು. ಬರಡು ಗುಡ್ಡವೊಂದನ್ನ ಸುಸಜ್ಜಿತವಾದ ಬಡಾವಣೆಯಾಗಿ ಪರಿವರ್ತಿಸಿದ ಕೀರ್ತಿ ಶ್ರೀಯುತ ಆರ್ಆರ್ ಅರುಣಾಚಲಂ ಅವರಿಗೆ ಸಲ್ಲುತ್ತದೆ. ಪ್ರಸ್ತುತ ಆರ್ಆರ್ ನಗರದ ಬಡಾವಣೆಯನ್ನ ತಮ್ಮ ದೂರದರ್ಶಿತ್ವ, ಕರ್ತೃತ್ವ ಶಕ್ತಿಯಿಂದ ಆರ್ಆರ್ ನಗರವನ್ನು ಒಂದು ಅತ್ಯದ್ಭುತವಾದ ನಗರವನ್ನಾಗಿ ನಿರ್ಮಿಸುವ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. ಇಷ್ಟೇ ಅಲ್ಲದೆ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರದ ಪರವಾಗಿ 30,000 ನಿವೇಶನಗಳನ್ನು ಬಡವರಿಗೆ ಹಂಚಿರುವುದು ಇವರ ಬಡವರ ಪರ ನಿಲುವನ್ನು ತೋರಿಸುತ್ತದೆ. ಇಂದಿನ ಪೀಳಿಗೆ ಹಾಗೂ ಮುಂದಿನ ಪೀಳಿಗೆಗೂ ಇವರು ನೀಡಿರುವ ಕೊಡುಗೆ ಅವಿಸ್ಮರಣೀಯ ಮತ್ತು ಸ್ಫೂರ್ತಿದಾಯಕವಾಗಿದೆ.